ಸ್ಟಾಕ್ ಮಾರ್ಕೆಟ್ ಗ್ಯಾಮ್ಲಿಂಗ್. ಸ್ಟಾಕ್ ಮಾರ್ಕೆಟ್ ನ ಎಷ್ಟೋ ಜನ ಗ್ಯಾಮ್ಲಿಂಗ್ ಅಂತ ಅನ್ಕೊಂಡಿದ್ದಾರೆ. ಸ್ಟಾಕ್ ಮಾರ್ಕೆಟ್ ಏನಾದ್ರು ಗ್ಯಾಮ್ಲಿಂಗ್ ಆದ್ರೆ ರತನ್ ಟಾಟಾ ಕೂಡ ಗ್ಯಾಮ್ಲಿಂಗ್ ಮಾಡ್ತಾ ಇದ್ದಾರೆ. ನಮ್ಮ ಇಂಡಿಯಾದಲ್ಲಿ ಟೋಟಲ್ 140 ಕೋಟಿ ಜನಸಂಖ್ಯೆ ಇದ್ದಾರೆ. ಅದರಲ್ಲಿ ಕೇವಲ 3-4% ಜನ ಮಾತ್ರ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಅದೇ USA ನಲ್ಲಿ ಅದು 55% ಇದೆ, UK ನಲ್ಲಿ ಅದು 33% ಇದೆ, ನಮ್ಮ ಪಕ್ಕದಲ್ಲಿರೋ ಚೈನಾದಲ್ಲಿ ಅದು 13% ಇದೆ. ನಮ್ಮ ಇಂಡಿಯಾದಲ್ಲೇ ಇದು ತುಂಬಾ ಲೋ ಇರೋದು. ಇದಕ್ಕೆ ಮೇನ್ ರೀಸನ್ ಏನಂದ್ರೆ ತುಂಬಾ ಜನ ಥಿಂಕ್ ಮಾಡ್ತಾರೆ ಸ್ಟಾಕ್ ಮಾರ್ಕೆಟ್ ಇಸ್ ರಿಸ್ಕಿ ಅಂತ. ಸ್ಟಾಕ್ ಮಾರ್ಕೆಟ್ ಗ್ಯಾಮ್ಲಿಂಗು, ಅಲ್ಲಿ ದುಡ್ಡು ಹಾಕ್ತವ್ರು ದುಡ್ಡು ಕಳ್ಕೊಂತಾರೆ ಅಂತ ತುಂಬಾ ಜನ ನಂಬಿದ್ದಾರೆ. ಅದೇನಾದ್ರೂ ನಿಜ ಆಗಿದ್ರೆ ಮುಖೇಶ್ ಅಂಬಾನಿ ರಿಲಯನ್ಸ್ ಅಲ್ಲಿ ಗ್ಯಾಮ್ಲಿಂಗ್ ಮಾಡ್ತಿದ್ದಾರೆ, ರತನ್ ಟಾಟಾ ಎಂಟೈರ್ ಟಾಟಾ ಗ್ರೂಪ್ ಇಟ್ಕೊಂಡು ಗ್ಯಾಮ್ಲಿಂಗ್ ಮಾಡ್ತಿದ್ದಾರೆ. ಆಕ್ಚುಲಿ ಸ್ಟಾಕ್ ಮಾರ್ಕೆಟ್ ಬಗ್ಗೆ ನೀವು ತಪ್ಪಾಗಿ ತಿಳ್ಕೊಂಡಿದ್ದೀರಾ. ಇವರೆಲ್ಲರೂ ಗ್ಯಾಮ್ಲರ್ಸ್ ಅಲ್ಲ, ದೇ ಆರ್ ಎ ಬಿಲ್ಡರ್ಸ್. ಇವರು ನಮ್ಮ ದೇಶ ಕಟ್ಟಕ್ಕೆ ಹೆಲ್ಪ್ ಮಾಡ್ತಾರೆ. ನಮ್ಮ ದೇಶದ 50% GDP ಈ ಸ್ಟಾಕ್ ಮಾರ್ಕೆಟ್ ಕಂಪ್ನಿಗಳ ಮೇಲೆ ನಿಂತಿದೆ. ನಾಳೆ ಏನಾದರೂ ಸ್ಟಾಕ್ ಮಾರ್ಕೆಟ್ಗೆ ಹೆಚ್ಚು ಕಡಿಮೆ ಆದ್ರೆ ಸುಮಾರು 30 ಕೋಟಿ ಜನ ಕೆಲಸ ಕಳ್ಕೊಂತಾರೆ. ಅದು ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಅವರು ಸ್ಟಾಕ್ ಮಾರ್ಕೆಟ್ ಕಂಪ್ನಿಗಳ ಮೇಲೆ ಡಿಪೆಂಡ್ ಆಗಿದ್ದಾರೆ. ಅಷ್ಟೇ ಅಲ್ಲ, ದೊಡ್ಡ ದೊಡ್ಡ ಪೊಲಿಟಿಷಿಯನ್ಗಳು ಕೂಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ. ಎಕ್ಸಾಂಪಲ್ಗೆ ಅಮಿತ್ ಶಾ ಟೋಟಲ್ 17 ಕೋಟಿ ರೂಪಾಯಿ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ದಾರೆ. ನಮ್ಮ ಕರ್ನಾಟಕದ ತೇಜಸ್ವಿ ಸೂರ್ಯ 2019ರಲ್ಲಿ ಅವ್ರ ಎಲೆಕ್ಷನ್ಗೆ ನಿಂತಾಗ ಅವ್ರಿಗೆ ತೋರಿಸಿದ್ದು ಅವ್ರ ಪೋರ್ಟ್ಫೋಲಿಯೋ 19 ಲಕ್ಷ ಇತ್ತು. ಇವಾಗ ಅದು 4 ಕೋಟಿ 10 ಲಕ್ಷ ಆಗಿದೆ. ಅರ್ಧ ಸ್ಟಾಕ್ಸ್ ಅಲ್ಲಿ ಇದೆ, ಅರ್ಧ ಮ್ಯೂಚುವಲ್ ಫಂಡ್ ಅಲ್ಲಿ ಇದೆ. ಅದೇ ರೀತಿ ರಾಹುಲ್ ಗಾಂಧಿ ಪೋರ್ಟ್ಫೋಲಿಯೋ ಕೂಡ 4 ಕೋಟಿ ರೂಪಾಯಿ ಇದೆ. ಇದರಿಂದ ಸ್ಟಾಕ್ ಮಾರ್ಕೆಟ್ ಗ್ಯಾಮ್ಲಿಂಗು ರಿಸ್ಕಿ ಅಲ್ಲ. ನೀವು ಸ್ಟಾಕ್ ಮಾರ್ಕೆಟ್ ನ ಅರ್ಥ ಮಾಡ್ಕೊಂಡಿಲ್ಲ, ನಿಮಗೆ ಫೈನಾನ್ಷಿಯಲ್ ಎಜುಕೇಶನ್ ಇಲ್ಲ, ಇದರಿಂದ ನೀವು ಈ ಥರ ಮಾತಾಡ್ತಾ ಇದ್ದೀರಾ. ನೀವೇನಾದರೂ ಲೈಫಲ್ಲಿ ಚೇಂಜ್ ಆಗಬೇಕು ಅಂದರೆ ನಿಮಗೆ ಫೈನಾನ್ಷಿಯಲ್ ಎಜುಕೇಷನ್ ಬರಬೇಕು. ಫೈನಾನ್ಷಿಯಲ್ ಎಜುಕೇಷನ್ ಬರಬೇಕಂದ್ರೆ ಸ್ಟಾಕ್ ಮಾರ್ಕೆಟ್ ಬಗ್ಗೆ ತಿಳ್ಕೊಳ್ಳೋದು ತುಂಬ ಮುಖ್ಯ.